ಈ ಚಿಕಿತ್ಸೆ ಒಂದು ವಾರದೊಳಗಡೆ ಯಾವುದೇ ರೀತಿ ಜ್ವರ ಬಂದ್ರು ಈ ರೀತಿ ಒಂದು ಏನಾದ್ರೂ ಮುಂಜಾಗ್ರತೆ ಕ್ರಮ ಏನಾದ್ರೂ ವಹಿಸಬೇಕಾಗತ್ತಾ ಮನೆಯಲ್ಲಿ? ಯಾವ ರೀತಿ ಒಂದು ಕ್ರಮ ಕೈಗೊಂಡ್ರೆ ಇದನ್ನ ತಡಿಬಹುದು ಅಂತ ನೀವು ಹೇಳ್ತೀರಾ? ತುಂಬಾ ಕ್ರಮಗಳು ತಗೋಬೇಕಾಗುತ್ತೆ. ಮೊದಲಾಗಿ ಸಿಟಿನಲ್ಲಿ ಅಥವಾ ಒಂದು ಸಣ್ಣ ಟೌನ್ ನಲ್ಲಿ H1N1 ಇದೆ ಅಂತ ಗೊತ್ತಾಯ್ತು ಅನ್ಕೊಂಡ್ರೆ, H1N1 ಇದೆ, ಏನ್ ಸಿಂಪ್ಟಮ್ಸ್ ಅದರದ್ದು? ನೆಗಡಿ, ಕೆಮ್ಮು, ಜ್ವರ. ನೆಗಡಿ, ಕೆಮ್ಮು, ಜ್ವರ ಇರುವಂಥ ವ್ಯಕ್ತಿಗಳಿಂದ ಸುಮಾರು ಸೈನ್ಸ್ ರಿಸರ್ಚ್ ಹೇಳುತ್ತೆ 6 ಅಡಿ ದೂರದಲ್ಲಿ ಇರಬೇಕಾಗುತ್ತೆ ಅಂತ. 6 ಅಡಿ ದೂರದಲ್ಲಿ ಇನ್ಫೆಕ್ಷನ್ ಆಗಿರುವಂಥ ಇಂಡಿವಿಜುವಲ್ಸ್ ಇಂದ 6 ಅಡಿ ದೂರದಲ್ಲಿ ಇರಬೇಕಾಗುತ್ತೆ. ಸೊ ದಟ್ ಯು ಕ್ಯಾನ್ ಅವಾಯ್ಡ್ ಇನ್ಫೆಕ್ಷನ್. ಅಂದ್ರೆ ಅದು ವೈರಾಣು 6 ಅಡಿಗಿಂತ ಜಾಸ್ತಿ ಚಲಿಸಕ್ಕಾಗಲ್ಲ, ಗಾಳಿಯಲ್ಲಿ ಚಲಿಸಕ್ಕಾಗಲ್ಲ. ಹಾಗಾಗಿ ಅದನ್ನ ಅವಾಯ್ಡ್ ಮಾಡ್ಕೋಬೇಕು. ಮತ್ತೆ ಹೊರಗಡೆ ಹೋಗುವಾಗ ಒಂದು ಮಾಸ್ಕ್ ಹಾಕೋಬೇಕು. ನೈಲಾನ್ ಮಾಸ್ಕ್ ಬರ್ತದೆ. ಈ ಮಾಸ್ಕ್ ನ ಹಾಕೊಂಡ್ರೆ ಸುಮಾರು 50% ಇನ್ಫೆಕ್ಷನ್ಸ್ ನ ಅವಾಯ್ಡ್ ಮಾಡಬಹುದು. ಪ್ರತಿಯೊಬ್ರು ಈ ಒಂದು ಮಾಸ್ಕ್ ಯೂಸ್ ಮಾಡಬೇಕು ಅಂತ ನೀವು ಹೇಳ್ತೀರಾ? ಈಗ ಅವಾಯ್ಡ್ ಮಾಡ್ಬೇಕಾದ್ರೆ ಮಾಡ್ಲೇಬೇಕಾಗ್ತದೆ. ಸುಮಾರು 50% ಅದು ಸಹಾಯ ಮಾಡ್ತಾ ಇದೆ ಅನ್ನೋದಾದ್ರೆ ಯಾಕೆ ಉಪಯೋಗಿಸಬಾರ್ದು ನಾವು? 50% ಸಹಾಯ ಅನ್ನೋದು ತುಂಬಾ ದೊಡ್ಡ ಸಹಾಯನೇ. ಅವಾಯ್ಡ್ ಮಾಡ್ಕೋಬಹುದು. ಮಾಸ್ಕ್ ಹಾಕೊಂಡ್ರು ಕೆಲವೊಮ್ಮೆ ಬರಬಹುದು ಇನ್ಫೆಕ್ಷನ್. ದ ಓನ್ಲಿ ವೇ ವಿಚ್ ವಿ ಕ್ಯಾನ್ ಅವಾಯ್ಡ್ ಇಸ್ ಬೈ ವೇರಿಂಗ್ ಮಾಸ್ಕ್ ಹಾಕೊಂಡು ಅವಾಯ್ಡ್ ಮಾಡ್ಕೊ. ಓಕೆ ಡಾಕ್ಟರ್, ಮತ್ತಷ್ಟು H1N1 ಬಗ್ಗೆ ಚರ್ಚೆನ ಮುಂದುವರಿಸೋಣ. ಈಗ ಲೇಡೀಸ್ ವಾಯ್ಸ್ ಮುಂದುವರಿಯುತ್ತೆ ಬ್ರೇಕ್ ನಂತರ. ಸ್ಪೆಷಲ್ ಟಿವಿ ಆಫರ್, ಏಕಮುಖಿ ರುದ್ರಾಕ್ಷಮಾಲೆ, ಹಿಮಾಲಯದ ಉದರದಿಂದ ಉತ್ಪನ್ನವಾದ ಸ್ವತಃ ಶಿವ ಭಗವಂತರ ಸಾಕ್ಷಾತ್ ವರದಾನ. ಏಕಮುಖಿ ರುದ್ರಾಕ್ಷಮಾಲೆ, ಇದರ ಮಾರ್ಕೆಟ್ ಪ್ರೈಸ್ 3875 ರೂಪಾಯಿ. ಆದರೆ ಈ ಸ್ಪೆಷಲ್ ಟಿವಿ ಆಫರ್ ನಲ್ಲಿ ಈಗಲೇ ಆರ್ಡರ್ ಮಾಡಿದ್ರೆ ಇದು ನಿಮ್ಗೆ ಸಿಗುತ್ತೆ ಕೇವಲ 1690 ರೂಪಾಯಿಯ ಸಹಯೋಗ ರಾಶಿಯಲ್ಲಿ. ಶಿವ ಭಗವಂತರ ಸ್ವರೂಪದ ದುರ್ಲಭ ಹಾಗೂ ಬಹುಮೂಲ್ಯ ಏಕಮುಖಿ ರುದ್ರಾಕ್ಷಮಾಲೆ ಕೇವಲ 1690 ರೂಪಾಯಿಯ ಸಹಯೋಗ ರಾಶಿಯಲ್ಲಿ. ಏಕಮುಖಿ ರುದ್ರಾಕ್ಷಮಾಲೆ ಧರಿಸುತ್ತಲೇ ನಿಮ್ಮ ರೋಗ ಹಾಗೂ ಕಷ್ಟ ದೂರ ಆಗುತ್ತೆ, ನಿಮ್ಮ ಪ್ರತಿದಿನ ಶುಭವಾಗುತ್ತೆ ಹಾಗೂ ಪ್ರತಿ ಸಂಜೆ ಮಂಗಳಮಯವಾಗುತ್ತೆ. ಸ್ಕ್ರೀನ್ ನಲ್ಲಿ ತೋರಿಸಿದ ನಂಬರ್ಸ್ಗೆ ಫೋನ್ ಮಾಡಿ ಸಂಸ್ಥಾನದವರು ನೀಡಿದ ಈ ಸ್ಪೆಷಲ್ ಟಿವಿ ಆಫರ್ ನ ಲಾಭ ಪಡೆಯಿರಿ. ಯಾಕೆಂದ್ರೆ ಈ ಆಫರ್ ನ ಸಮಯ ಸೀಮಿತವಾಗಿದೆ. ಹಾಗಾದ್ರೆ ಯೋಚಿಸಬೇಡಿ, ಈಗಲೇ ಆರ್ಡರ್ ಮಾಡಿ ಏಕಮುಖಿ ರುದ್ರಾಕ್ಷಮಾಲೆ ಕೇವಲ 1690 ರೂಪಾಯಿಯ ಸಹಯೋಗ ರಾಶಿಯಲ್ಲಿ. ಆರ್ಡರ್ ನಾ. ಸ್ಪೆಷಲ್ ಟಿವಿ ಆಫರ್, ಏಕಮುಖಿ ರುದ್ರಾಕ್ಷಮಾಲೆ, ಹಿಮಾಲಯದ ಉದರದಿಂದ ಉತ್ಪನ್ನವಾದ ಸ್ವತಃ ಶಿವ ಭಗವಂತರ ಸಾಕ್ಷಾತ್ ವರದಾನ. ಏಕಮುಖಿ ರುದ್ರಾಕ್ಷಮಾಲೆ, ಇದರ ಮಾರ್ಕೆಟ್ ಪ್ರೈಸ್ 3875 ರೂಪಾಯಿ. ಆದರೆ ಈ ಸ್ಪೆಷಲ್ ಟಿವಿ ಆಫರ್ ನಲ್ಲಿ ಈಗಲೇ ಆರ್ಡರ್ ಮಾಡಿದ್ರೆ ಇದು ನಿಮ್ಗೆ ಸಿಗುತ್ತೆ ಕೇವಲ 1690 ರೂಪಾಯಿಯ ಸಹಯೋಗ ರಾಶಿಯಲ್ಲಿ. ಶಿವ ಭಗವಂತರ ಸ್ವರೂಪದ ದುರ್ಲಭ ಹಾಗೂ ಬಹುಮೂಲ್ಯ ಏಕಮುಖಿ ರುದ್ರಾಕ್ಷಮಾಲೆ ಕೇವಲ 1690 ರೂಪಾಯಿಯ ಸಹಯೋಗ ರಾಶಿಯಲ್ಲಿ. ಏಕಮುಖಿ ರುದ್ರಾಕ್ಷಮಾಲೆ ಧರಿಸುತ್ತಲೇ ನಿಮ್ಮ ರೋಗ ಹಾಗೂ ಕಷ್ಟ ದೂರ ಆಗುತ್ತೆ, ನಿಮ್ಮ ಪ್ರತಿದಿನ ಶುಭವಾಗುತ್ತೆ ಹಾಗೂ ಪ್ರತಿ ಸಂಜೆ ಮಂಗಳಮಯವಾಗುತ್ತೆ. ಸ್ಕ್ರೀನ್ ನಲ್ಲಿ ತೋರಿಸಿದ ನಂಬರ್ಸ್ಗೆ ಫೋನ್ ಮಾಡಿ ಸಂಸ್ಥಾನದವರು ನೀಡಿದ ಈ ಸ್ಪೆಷಲ್ ಟಿವಿ ಆಫರ್ ನ ಲಾಭ ಪಡೆಯಿರಿ. ಯಾಕೆಂದ್ರೆ ಈ ಆಫರ್ ನ ಸಮಯ ಸೀಮಿತವಾಗಿದೆ. ಹಾಗಾದ್ರೆ ಯೋಚಿಸಬೇಡಿ, ಈಗಲೇ ಆರ್ಡರ್ ಮಾಡಿ ಏಕಮುಖಿ ರುದ್ರಾಕ್ಷಮಾಲೆ ಕೇವಲ 1690 ರೂಪಾಯಿಯ ಸಹಯೋಗ ರಾಶಿಯಲ್ಲಿ. ಆರ್ಡರ್ ನಾ. ಸೊಣಕಲು ಎಂದು ಬಳಲುತ್ತಿದ್ದೀರಾ? ನಿಮ್ಮ ದೇಹದ ಕಣಕಣಕ್ಕೂ ಶಕ್ತಿ ನೀಡಿ ಮಾಂಸಖಂಡಗಳನ್ನು ಬಲಪಡಿಸಿ ಹಾಗೂ ಪುನಶ್ಚೇತನಗೊಳಿಸಿ 60 ದಿನಗಳಲ್ಲಿ ದೇಹದ ತೂಕವನ್ನು 10 ರಿಂದ 15 ಕೆಜಿಯವರೆಗೆ ನೈಸರ್ಗಿಕವಾಗಿ ಹೆಚ್ಚಿಸುತ್ತದೆ. ಸುಂದರ ಹಾಗೂ ಸದೃಢ ಮೈಕಟ್ಟನ್ನು ಹೊಂದಿ ಆಕರ್ಷಕವಾಗಿ ಕಾಣಲು ಉಪಯೋಗಿಸಿ ನಿಸರ್ಗಾಲಯ ಶಕ್ತಿ. ಕೂದಲು ಉದುರಿ ಬೋಳುತ್ತಲೇ ನಿಮ್ಮನ್ನು ಆವರಿಸುತ್ತಿದೆಯೇ? ಕೂದಲಿನ ಬುಡವನ್ನು ದೃಢ ಮಾಡಿ ರೂಟ್ ಸೆಲ್ಸ್ ಗಳನ್ನು ಆಕ್ಟಿವ್ ಮಾಡಿ ಹೊಸ ಕೂದಲು ಬೆಳೆಯಲು ನಿಸರ್ಗಾಲಯ ರೂಟ್ ಹೇರ್ ಆಯಿಲ್ ಮತ್ತು ಶಾಂಪೂ. ನಿಸರ್ಗಾಲಯ ರೂಟ್ ಹೇರ್ ಆಯಿಲ್ ಮತ್ತು ಶಾಂಪೂ. ತ್ರಿವೇಣಿ, 10,000 ರೂಪಾಯಿ ಕೊಟ್ಟು ಈ ಅದೃಷ್ಟ ಹರಳಿನ ಉಂಗ್ರನ ನೋಡು, ನಿನ್ಗೋಸ್ಕರ ತಂದೆ. ನಿಮ್ಗೆ ಯಾರೋ ಸರಿಯಾಗಿ ಟೋಪಿ ಹಾಕಿದ್ದಾರೆ. ಇದೇ ಕ್ವಾಲಿಟಿ ಹರಳಿನ ಉಂಗ್ರ ಕೇವಲ 3,000ದಿಂದ 4,000ದಲ್ಲಿ ಸಿಕ್ಕುತ್ತೆ, ಗೊತ್ತಾ? ಎಲ್ಲಿ? ಜೈಪುರ್ ಜೆಮ್ಸ್ ಅಂಡ್ ಜುವೆಲ್ಸ್, ಜಯನಗರ್ ಬೆಂಗಳೂರು ಹಾಗೂ ಟಿ ನಗರ್ ಚೆನ್ನೈ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ಆಕರ್ಷಕ ಆಕಾರ, ಸದೃಢ ಮೈಕಟ್ಟನ್ನು ಹೊಂದಿ ಸುಂದರವಾಗಿ ಕಾಣಲು ಇಚ್ಛಿಸುವಿರಾ? ಆಯುರ್ವಿನ್ ರವರ ನ್ಯೂಟ್ರಿಗೇನ್. ನ್ಯೂಟ್ರಿಗೇನ್ ಮೆಡಿಕಲ್ ಮತ್ತು ಆಯುರ್ವೇದಿಕ್ ಅಂಗಡಿಗಳಲ್ಲಿ ಲಭ್ಯ. What a refreshing change, Wonderland. Car keys. It's where you left it last night.
TV table. Poor little investment banker. Can't even find his own keys. Celebrate the magic of marriage. Matrimony Day from Universal, The Raymond Shop, PR & Sons, GRT Jewelers, Cabin Care, Sri Krishna Sweets and Bharat Matrimony. ಕಲೆಯನ್ನ ಅರಳಿಸುವ, ಆರೋಗ್ಯದ ಅರಿವನ್ನು ಹೆಚ್ಚಿಸುವ, ಜಾಗೃತಿಯನ್ನು ಮೂಡಿಸುವ, ಬದುಕನ್ನು ಬಿಂಬಿಸುವ. ಪ್ರತಿಬಿಂಬ ವೀಕ್ಷಿಸಿ ಸೋಮವಾರದಿಂದ ಶುಕ್ರವಾರದವರೆಗೆ ರಾತ್ರಿ 7:30ಕ್ಕೆ. ಲೇಡೀಸ್ ವಾಯ್ಸ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಡಾಕ್ಟರ್ ಪುನೀತ್ ಅವರೇ, H1N1 ಬಗ್ಗೆ ಮಾತಾಡ್ತಾ ಇದ್ರೆ, ಈಗ ಕೆಲವರಲ್ಲಿ ಈಗ ಫ್ಲೂ ಇದ್ದಾಗ ಅದು ಬೇರೆಯವರಿಗೆ ಹರಡದೆ ಇರಂಗ್ ನೋಡ್ಕೊಳ್ಳೋಕೆ ಯಾವ ರೀತಿ ಒಂದು ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಬೇಕು, ಇನ್ನು ಒಬ್ಬರಿಂದ ಒಬ್ಬರಿಗೆ ಇದು ಯಾವ ಯಾವ ರೀತಿಯಲ್ಲಿ ಹರಡುತ್ತೆ ಅಂತ? ಮೊದಲನೇದಾಗಿ ಮನೆಯಲ್ಲಿ ಒಬ್ಬರಿಗೆ ಫ್ಲೂ ಬಂದಿದೆ ಅನ್ನೋದಾದ್ರೆ, H1N1 ಫ್ಲೂ ಬಂದಿದೆ ಅನ್ನೋದಾದ್ರೆ ಅವ್ರನ್ನ ಒಂದು ರೂಮ್ನಲ್ಲಿ ಸೇರಿಸಿಡ್ಬೇಕಾಗತ್ತೆ, ಐಸೋಲೇಟ್ ಮಾಡ್ಬೇಕಾಗತ್ತೆ. ಒಂದು ರೂಮ್ನಲ್ಲಿಟ್ಟು ಆ ರೂಮ್ನಲ್ಲಿ ಬೇರೆ ಯಾರೂ ಹೋಗದೆ ಮನೆಯಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಅವರೊಂದಿಗೆ ಸಂಪರ್ಕ ಇಟ್ಕೊಂಡು ಅವ್ರಿಗೆ ಊಟ ಕೊಡೋದು ಅಥವಾ ನೀರು ಕೊಡೋದು, ಆ ಥರದ ಆರೈಕೆ ಮಾಡೋದ್ರಿಂದ ಅದನ್ನ ತಡೆಗಟ್ಟಬಹುದು, ಮನೆಯವರಿಗೆ ಬೇರೆಯವರಿಗೆ ಬರದೇ ಇರೋ ಥರ. ಹಾಗೆ ಹೊರಗಡೆ ಓಡಾಡುವಾಗ ನಾವು ಆಗ್ಲೇ ಹೇಳ್ದಂಗೆ ಒಂದು ನೈಲಾನ್ ಮಾಸ್ಕ್ ಹಾಕೋಬಹುದು, ಒಂದು ನೈಲಾನ್ ಮಾಸ್ಕ್ ಹಾಕೊಂಡು ಓಡಾಡ್ಕೋಬಹುದು. ಹಾಗೆ ಸ್ವಲ್ಪ ಪ್ರಿಕಾಷನ್ಸ್ ತಗೋಬೇಕು ಪಬ್ಲಿಕ್. ಹೇಗೆ ಅಂದ್ರೆ, ಈಗ ಟಾಯ್ಲೆಟ್ಸ್ ಅಲ್ಲಿ, ಪಬ್ಲಿಕ್ ಟಾಯ್ಲೆಟ್ಸ್ ಯೂಸ್ ಮಾಡುವಾಗ ಅಲ್ಲೊಂದು ನ್ಯಾಪ್ಕಿನ್ ಇರ್ತದೆ, ನ್ಯಾಪ್ಕಿನ್ ಮುಟ್ಟಿ ನಾವು ಮೂಗು ಮುಟ್ಕೊಳ್ಳೋದು ಅಥವಾ ಬಾಯಿ ಮುಟ್ಕೊಳ್ಳೋದು, ಇದು ಮ್ಯೂಕಸ್ ಮೆಂಬ್ರೇನ್ ಇಂದ ದೇಹಕ್ಕೆ ಒಳಗೆ ಸೇರ್ಕೊಳ್ಳುತ್ತೆ. ಮ್ಯೂಕಸ್ ಮೆಂಬ್ರೇನ್ ಅಂದ್ರೆ ಮೂಗಿನ ಒಳಪದರ, ಬಾಯಿಯ ಒಳಪದರ, ಕಣ್ಣಿನಿಂದ ಒಳಗಡೆ ದೇಹಕ್ಕೆ ವೈರಾಣು ಹೋಗಿ ಸೇರ್ತದೆ. ಹಾಗೆ ಮಾಡಿದಾಗ ಈ ಟಾಯ್ಲೆಟ್ ಕೈ ಮುಟ್ಟಿದಾಗಲ್ಲಿ ಮತ್ತೆ ಕಣ್ಣು ಉಜ್ಕೊಳ್ಳೋದು, ಬಾಯಿ ಉಜ್ಕೊಳ್ಳೋದು, ಮೂಗು ಉಜ್ಕೊಳ್ಳೋದು ಹಾಗೆ ದೇಹಕ್ಕೆ ಸೇರ್ಕೊಳ್ಳುತ್ತೆ. ಅದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಮತ್ತೆ ಬಸ್ನಲ್ಲಿ ಮುಟ್ಟಿ ಮತ್ತೆ ಮೂಗು ಮುಟ್ಕೊಳ್ಳೋದು, ಮತ್ತೆ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಬೇರೆ ಕಡೆ ಹೋದಾಗ ಮೂಗು ಬಾಯಿ ಆಗಾಗ ಮುಟ್ಕೋತಾ ಇರೋದು, ಅದನ್ನು ಮಾಡದೆ ಡಿಟರ್ಜೆಂಟ್ಸು, ಈಗ ಸೋಪ್ಸು, ಹಾಗೆ ಆಲ್ಕೋಹಾಲ್ ಸ್ಯಾನಿಟೈಸರ್ಸ್ ಅಂತ ಬರುತ್ತೆ, ಅದನ್ನು ಯೂಸ್ ಮಾಡಿ ಮುಂದಿನ ಕೆಲಸ ಮಾಡ್ಕೋಬೇಕು. ಹೊರಗಡೆ ಹೋದಾಗ ಆಲ್ಕೋಹಾಲ್ ಸ್ಯಾನಿಟೈಸರ್ಸ್ ಇಂದ ಕೈ ತೊಳ್ಕೊಂಡು ಅಥವಾ ಕೈ ಕ್ಲೀನ್ ಮಾಡಿಕೊಂಡು ಪ್ರಿಕಾಷನ್ಸ್ ತಗೋಬೇಕಾಗುತ್ತೆ. ಆದಷ್ಟು ಹೈಜೀನ್ ಹೈಜೀನ್, ಸೋಷಿಯಲ್ ಕಂಡೀಷನ್, ಒಬ್ಬ ವ್ಯಕ್ತಿಯ ಸೋಷಿಯಲ್ ಕಂಡೀಷನ್ ಮೇಲೆ H1N1 ಇನ್ಫೆಕ್ಷನ್ ಡಿಪೆಂಡ್ ಆಗ್ತದೆ. ಓಕೆ, ಈಗ H1N1 ಬಂದಂತ ಯಾವ ಒಂದು ಹಂತದಲ್ಲಿ ಇದು ಅಪಾಯಕಾರಿಯಾಗಿರುತ್ತೆ, ಆ ಒಂದು ಹಂತಕ್ಕೆ ಬಂದಾಗ ಅದನ್ನ ಕಂಟ್ರೋಲಿಗೆ ತರೋದಕ್ಕೆ ಸಾಧ್ಯವಿಲ್ವಾ, ಹೇಗೆ? H1N1 ಅನ್ನೋದು ನಾನು ಹೇಳಿದಾಗೆ ಮಾರಕಾಂತ ಅಲ್ಲ, ಸರಿಯಾದ ಚಿಕಿತ್ಸೆ ಸಿಕ್ಕಿದಾಗ ಮಾರಕಾಂತ ಆಗಲ್ಲ. H1N1 ಒಂದು 3 ಸ್ಟೇಜಲ್ಲಿ ಹೋಗ್ತದೆ ಡಿಸೀಸು. ಒಂದು ಮೊದಲನೇ ಸ್ಟೇಜು, ಎರಡನೇ ಸ್ಟೇಜು, ಮೂರನೇ ಸ್ಟೇಜು. ಮೊದಲನೇ ಸ್ಟೇಜಲ್ಲಿ ಸಾಮಾನ್ಯವಾಗಿ ಸಣ್ಣ ಪುಟ್ಟ ಔಷಧಿಗಳಿಂದ ಕಡಿಮೆ ಮಾಡ್ಕೋಬಹುದು, ಮನೆ ಮದ್ದುಗಳಿಂದ ಕಡಿಮೆ ಮಾಡ್ಕೋಬಹುದು. ಎರಡನೇ ಸ್ಟೇಜಲ್ಲಿ ಸ್ವಲ್ಪ ಆಯುರ್ವೇದ ವೈದ್ಯರಲ್ಲಿ ಸಲಹೆ ಪಡೆದು ಸ್ವಲ್ಪ ಔಷಧಿಗಳ ಸಲಹೆ ತಗೊಂಡು ಉಪಯೋಗಿಸ್ಕೊಂಡು ಕಡಿಮೆ ಮಾಡ್ಕೋಬಹುದು. ಮೂರನೇ ಸ್ಟೇಜಲ್ಲಿ ಇಟ್ ಬಿಕಮ್ಸ್ ಫ್ಯಾಟಲ್, ಅಂದ್ರೆ ಮಾರಣಾಂತಿಕ ಆಗೋದು ಮೂರನೇ ಸ್ಟೇಜ್ನಲ್ಲಿ. ಹೇಗೆ, ಅದು ಸೆಕೆಂಡರಿ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ. ಮೊದಲನೇದು ವೈರಾಣು, H1N1 ವೈರಾಣು ಇನ್ಫೆಕ್ಷನ್. ಎರಡನೇದು ಅದರಿಂದ ದೇಹ ಸ್ವಲ್ಪ ವೀಕ್ ಆಗಿ, ಅಂದ್ರೆ ನಿಶಕ್ತಿ ಹೊಂದಿ ಎರಡನೇ ಇನ್ಫೆಕ್ಷನ್ ಆಗ್ತದೆ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಬಹುದು. ಅದರಿಂದ ಚೇಂಜಸ್ ಆಗ್ತದೆ. ಹೇಗೆ ವಾಂತಿ ಭೇದಿ ಶುರು ಆಗ್ತದೆ, ಬ್ರಾಂಕೈಟಿಸ್ ಶುರು ಆಗ್ತದೆ, ನೆಕ್ರೋಟೈಸಿಂಗ್ ಬ್ರಾಂಕೈಟಿಸ್ ಅಂತ ಹೇಳ್ತೀವಿ. ಹಾಗೆ ನ್ಯೂಮೋನಿಯಾ, ಸೆಕೆಂಡರಿ ಸ್ಟ್ರೆಪ್ಟೋಕಾಕಲ್ ನ್ಯೂಮೋನಿಯಾ ಅಂತ ಹೇಳ್ತೀವಿ. ಹಾಗೆ ನ್ಯೂಮೋನಿಯಾ ಆದಾಗ ಅದು ಮಾರಣಾಂತಿಕ ಆಗಬಹುದು. ಮೂರನೇ ಸ್ಟೇಜ್ನಲ್ಲಿ ಮಾರಣಾಂತಿಕ ಆಗ್ತದೆ. ಹಾಗೆ ನಾ ಹೇಳ್ದಂಗೆ ಮೊದಲನೇ 2 ಸ್ಟೇಜ್ಗಳಲ್ಲಿ, ಸ್ಟೇಜ್ 1 ಅಂಡ್ ಸ್ಟೇಜ್ 2 ನಲ್ಲಿ ಚಿಕಿತ್ಸೆ ತಗೊಂಡ್ರೆ ಇದು ಏನೂ ತೊಂದರೆ ಮಾಡಲ್ಲ, ಸಂಪೂರ್ಣವಾಗಿ ಕಂಟ್ರೋಲ್ ಮಾಡಬಹುದು. ಇನ್ನು ಮಕ್ಕಳಲ್ಲಿ ಈ ಒಂದು H1N1 ಹರಡುವಂತ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ ಹೇಳ್ತಾರೆ. ಆದಷ್ಟು ಮಕ್ಕಳನ್ನ ಇದರಿಂದ ಸುರಕ್ಷಿತವಾಗಿ ಕಾಪಾಡ್ಕೋಬೇಕು ಅಂತ. ಮಕ್ಕಳನ್ನ ಯಾವ ರೀತಿ ಒಂದು ಅವಾಯ್ಡ್ ಮಾಡಬಹುದು ಈ ಕಾಯಿಲೆಯಿಂದ ಅಂತ? ಒಂದು ವಿಷಯ ಸ್ಕೂಲಿನವರು ಗಮನಿಸಬೇಕು ಅಂದ್ರೆ, ಒಂದು ಕೇಸ್, ಮಿನಿಮಮ್ ಆಫ್ 1 ಕೇಸ್ ಆ ಶಾಲೆಯಲ್ಲಿ ಕನ್ಫರ್ಮ್ ಆಯ್ತು ಅಂತ ಹೇಳಿದ್ರೆ ದೇ ಹ್ಯಾವ್ ಟು ಕ್ಲೋಸ್ ಸ್ಕೂಲ್ ಫಾರ್ ಸಮ್ ಡೇಸ್. ಅದರಿಂದ ಬೇರೆ ಮಕ್ಕಳಿಗೆ ತೊಂದರೆ ಆಗಬಾರದು. 3 ದಿವಸ ಸ್ಕೂಲ್ ನಡೆಸದೆ ಹೋದ್ರೆ ಮಕ್ಕಳಿಗೆ ತೊಂದರೆ ಆಗದೆ ಇರಬಹುದು. ಅದೇ 3 ಜನ ಮಕ್ಕಳು ಇನ್ಫೆಕ್ಟ್ ಆದ್ರು ಅಂದ್ರೆ ಬಹಳ ತೊಂದರೆ ಆಗ್ತದೆ, ದೇಶಕ್ಕೆ ತೊಂದರೆ ಆಗ್ತದೆ. ಆದ್ರಿಂದ ಸ್ಕೂಲ್ ಶುಡ್ ಬಿ, ಸ್ಕೂಲ್ ಅಕಾಡೆಮಿಕ್ಸ್, ಸ್ಕೂಲ್ ಮ್ಯಾನೇಜ್ಮೆಂಟ್ ಶುಡ್ ಬಿ ಅವೇರ್. ಏನು ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕು. ಮಕ್ಕಳು ಮತ್ತೆ ಪಕ್ಕದ ಹುಡುಗ ಜ್ವರ ಇತ್ತು, ಕೆಮ್ಮು ಇತ್ತು, ನೆಗಡಿ ಇತ್ತು,
ಅವನ ಜೊತೆ ಸ್ವಲ್ಪ ಸೇರೋದು ಕಡಿಮೆ ಮಾಡಬೇಕು, ಅಥವಾ ತಂದೆ ತಾಯಿ ಇದ್ರ ಬಗ್ಗೆ ಮುತುವರ್ಜಿ ವಹಿಸಬೇಕು. ತಂದೆ ತಾಯಿಗಳು ಮಗುಗೆ H1N1 ಅಥವಾ ಬೇರೆ ಯಾವುದೇ ಇನ್ಫೆಕ್ಷನ್ ಆಗಿತ್ತು ಅನ್ನೋದಾದ್ರೆ ಅದನ್ನು ಕಂಡಿಡ್ಕೊಂಡು ಮಗುನ ಶಾಲೆಗೆ ಕಳಿಸಬಾರ್ದು. ಮಗುನ ಶಾಲೆಗೆ ಕಳಿಸಿದ್ರೆ ಮಗುಗೂ ತೊಂದರೆ ಆಗ್ತದೆ, ಜೊತೆಯಲ್ಲಿ ಓದುವಂಥ ಮಕ್ಕಳಿಗೂ ತೊಂದರೆ ಆಗ್ತದೆ. ಹೀಗಾಗಿ ಮಕ್ಕಳಲ್ಲಿ ಅದು ಕಂಡ ತಕ್ಷಣ ವೈದ್ಯರ ಸಲಹೆ ಪಡಿಬೇಕು ಅವರು. ಈ ಸಿಂಪ್ಟಮ್ಸ್ ಏನು ಹೇಳಿದೆ ನಾನು, ನೆಗಡಿ, ಕೆಮ್ಮು, ಜ್ವರ ಸಡನ್ ಆಗಿ ಶುರು ಆಗುವಂಥದ್ದು, ಸಡನ್ ಏನೂ ಮೈಕೆ ನೋವು ಇಲ್ಲದೆ ಶುರು ಆಗುವಂಥದ್ದನ್ನ ವೈದ್ಯರ ಸಲಹೆ ದಯವಿಟ್ಟು ಪಡ್ಕೊಳ್ಳಿ. ಅದಕ್ಕೆ ಮನೆಮದ್ದು ಕೂಡ ಸಹಾಯ ಮಾಡುತ್ತೆ, ಮನೆಮದ್ದನ್ನು ತಗೊಳ್ಳಿ. ಹಲವಾರು ಆಯುರ್ವೇದ ಕ್ರಮಗಳಿವೆ, ಅದನ್ನು ಅಳವಡಿಸ್ಕೊಂಡ್ರೆ ಅದು ಕಡಿಮೆ ಮಾಡ್ಕೊಂಡು. ಓಕೆ, ನೀವು ಹೇಳಿದ್ರಿ ಈಗ 1ನೇ ಹಂತದಲ್ಲಿ ಇರಬೇಕಾದ್ರೆ ಮನೆಮದ್ದೇ ಇದಕ್ಕೆ ಸಹಾಯ ಆಗುತ್ತೆ ಅಂತ. ಯಾವ ರೀತಿ ಒಂದು ಮನೆಮದ್ದನ್ನ ಮಾಡ್ಬೋದು ಅಂತ ಇಲ್ಲಿ? ಹಲವಾರು ಮನೆಮದ್ದುಗಳಿವೆ. ನಾನು ಮೊದಲು ವೀಕ್ಷಕರಿಗೆ ಹೇಳೋದೇನು ಅಂದರೆ, ಯಾವುದೇ ಮನೆಮದ್ದು ಉಪಯೋಗಿಸೋಕೆ ಮುಂಚೆ ಒಂದು ನೆಗಡಿ ಕೆಮ್ಮು ಬಂತು ಅಂದರೆ ಹತ್ತಿರದ ವೈದ್ಯರನ್ನು ಸಂಪರ್ಕಿಸಿ. ಅದು ನೆಗಡಿ ಕೆಮ್ಮು ಸಣ್ಣದಾಗಿರಬಹುದು, ಹೀಗೆ H1N1 ಅಂತ ಮಾರಣಾಂತಿಕ ರೋಗ ಆಗಿರಬಹುದು. ವೈದ್ಯರ ಸಲಹೆ ಪಡೀರಿ. ಅದಕ್ಕೆ ಮುಂಚೆ ಮನೆಮದ್ದು ನೀವು ವೈದ್ಯರನ್ನ ಈ ಕ್ಷಣ ಸಂಪರ್ಕಿಸಲಾಗಲಿಲ್ಲ, ಯಾವುದೋ ರಾತ್ರಿ ಶುರು ಆಯಿತು, ಹೀಗಾದಾಗ ಮನೆಯಲ್ಲಿ ಅರಿಶಿನ ಇದ್ದೇ ಇರುತ್ತೆ, ಶುಂಠಿ ಇದ್ದೇ ಇರ್ತದೆ, ಅಮೃತ ಬಳ್ಳಿ ಹಲವಾರು ಜನರಿಗೆ ಗೊತ್ತೇ ಇರ್ತದೆ. ಇಷ್ಟು ಸಿಕ್ಕೋದಾದ್ರೆ ಅರಿಶಿನ ಪುಡಿ ಒಂದು ಅರ್ಧ ಚಮಚ, ಶುಂಠಿ ಅರ್ಧ ಚಮಚ, ಅಮೃತ ಬಳ್ಳಿ ರಸ 1 ಚಮಚ, ಇಷ್ಟು ಬೆರೆಸಿ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಜೇನುತುಪ್ಪ ಬೆರೆಸ್ಕೊಂಡು ಮಗುಗೆ ಅಥವಾ ಯಾರಿಗೆ ಈ ಸಿಂಪ್ಟಮ್ಸ್ ಏನು ಕಾಣ್ತಿದೆ ಅನ್ನೋದಾದ್ರೆ ಅವ್ರಿಗೆ ಒಂದು ಸ್ಪೂನು, ಮತ್ತೆ ಒಂದು 2 ಗಂಟೆ ಟೈಮ್ ಆದ್ಮೇಲೆ ಇನ್ನೊಂದು ಸ್ಪೂನು, ಹಾಗೆ ಕೊಡ್ತಾ ಬರ್ಬೋದು. ಡಾಕ್ಟರ್, ಈಗ ಸೌದಿಯಿಂದ ಮೆಲ್ವಿನ್ ಅಂತ ಕರೆ ಮಾಡಿದ್ದಾರೆ. ಮೆಲ್ವಿನ್ ಅವರೇ ನಮಸ್ಕಾರ. ನಮಸ್ಕಾರ. ನಿಮ್ಮ ಪ್ರಶ್ನೆ ಡಾಕ್ಟರ್ ಪುನೀತ್ ಇದ್ದಾರೆ, ಕೇಳಿ. ನಮಸ್ಕಾರ ಮೆಲ್ವಿನ್ ಅವರೇ. ನಮಸ್ಕಾರ ಡಾಕ್ಟರ್ ಸರ್. ಹೇಳಿ ಮೆಲ್ವಿನ್ ಅವರೇ. ಉಸಿರಾಟದಿಂದ ಸ್ವಲ್ಪ ತೊಂದರೆ ಆಗ್ತಾ ಇದೆ. ನಾನು ಸೌದಿಯಿಂದ ಕೆಲಸ ಮಾಡುದು. ಏನು ತೊಂದರೆ ಆಗ್ತಾ ಇದೆ ನಿಮ್ಗೆ? ನನಗೆ ಉಸಿರಾಟ ಕೈ ಕಾಲೆಲ್ಲ ನೋವು ಆಗ್ತಾ ಇದೆ, ಮತ್ತೆ ಉಸಿರಾಟ ನನ್ನ ಶೀತ, ಕೆಮ್ಮ. ಮೂಗು ಸೋರ್ತಾ ಇದೆಯಾ ನಿಮ್ಗೆ? ಹೌದಾ? ಮೂಗು ಸೋರ್ತಾ ಇದೆ. ಕೆಮ್ಮಿದೆಯಾ? ಹೌದು, ಕೆಮ್ಮ ಇದೆ. ಗಂಟಲು ನೋವು ಇದೆಯಾ ಮೆಲ್ವಿನ್ ಅವರೇ? ಇಲ್ಲ, ಅಷ್ಟೇನಿಲ್ಲ. ಎಷ್ಟು ದಿವಸ ಆಯ್ತು ಹೀಗೆ ಶುರು ಆಗಿ ಮೆಲ್ವಿನ್? ಈಗ ಇಲ್ಲ, ಇಲ್ಲಿ ಅಂದ್ರೆ ಕ್ಲೈಮೇಟ್ ಚೇಂಜ್ ಆದ್ರೆ ಆಗುತ್ತೆ. ಓಕೆ, ಎಷ್ಟು ದಿವಸ ಆಯ್ತು ಈಗಿದೆಯಾ ನಿಮ್ಗೆ? ಈಗ 1 ವಾರ ಆಯ್ತು. 1 ವಾರ ಆಯ್ತು. ಮೆಲ್ವಿನ್ ಅವರೇ, ನೀವು ಯಾವ್ದಾದ್ರು ವೈದ್ಯರನ್ನು ಸಂಪರ್ಕಿಸಿದ್ರಾ? ಇಲ್ಲ. ಓಕೆ, ಒಂದು ಕೆಲಸ ಮಾಡಿ ಮೆಲ್ವಿನ್ ಅವರೇ, ನೀವು ವೈದ್ಯರನ್ನು ಸಂಪರ್ಕಿಸೋಕೆ ಮುಂಚೆ ಮನೆಯಲ್ಲಿ ಶುಂಠಿ ಇದೆಯಾ? ಇದೆ, ಮನೆಯಲ್ಲಿ ನಮ್ಮ ರೂಮ್ ಅಲ್ಲಿ ಇದೆ. ಶುಂಠಿ. ಅರಿಶಿನ ಪುಡಿ ಇದೆಯಾ? ಇದೆ. ಕಾಳು ಮೆಣಸು ಇದೆಯಾ? ಇದೆ. ಅಷ್ಟನ್ನು ಈ ಪುಡಿಗಳನ್ನ ಅರ್ಧ ಚಮಚ ತಗೊಂಡು 50 ಮಿಲಿ ನೀರಿನಲ್ಲಿ ಕುದಿಸಬೇಕಾಗತ್ತೆ. ಹೌದಾ? 50 ಮಿಲಿ ನೀರಿನಲ್ಲಿ ಕುದಿಸಿ 25 ಮಿಲಿಗೆ ಇಳಿಸಿ 2 ಸ್ಪೂನ್ ಅನ್ನ 1 ಸ್ಪೂನ್ ಜೇನುತುಪ್ಪದ ಜೊತೆ ಬೆರೆಸಿ ತಗೊಳ್ಳಿ. ಓಕೆ ಸರ್. ವೈದ್ಯರನ್ನ ಆದಷ್ಟು ಬೇಗ ಸಂಪರ್ಕಿಸಿ. ಓಕೆ ಸರ್. ಓಕೆ, ಮೆಲ್ವಿನ್ ಅವರೇ ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಮತ್ತಷ್ಟು H1N1 ಬಗ್ಗೆ ಚರ್ಚೆನ ಮುಂದುವರಿಸೋಣ. ಈಗ ಲೇಡೀಸ್ ವಾಯ್ಸ್ ಮುಂದುವರಿಯುತ್ತೆ ಬ್ರೇಕ್ ನಂತರ. ಸೊಣಕಲು ಎಂದು ಬಳಲುತ್ತಿದ್ದೀರಾ? ನಿಮ್ಮ ದೇಹದ ಕಣಕಣಕ್ಕೂ ಶಕ್ತಿ ನೀಡಿ ಮಾಂಸಖಂಡಗಳನ್ನು ಬಲಪಡಿಸಿ ಹಾಗೂ ಪುನಶ್ಚೇತನಗೊಳಿಸಿ 60 ದಿನಗಳಲ್ಲಿ ದೇಹದ ತೂಕವನ್ನು 10 ರಿಂದ 15 ಕೆಜಿಯವರೆಗೆ ನೈಸರ್ಗಿಕವಾಗಿ ಹೆಚ್ಚಿಸುತ್ತದೆ. ಸುಂದರ ಹಾಗೂ ಸದೃಢ ಮೈಕಟ್ಟನ್ನು ಹೊಂದಿ ಆಕರ್ಷಕವಾಗಿ ಕಾಣಲು ಉಪಯೋಗಿಸಿ ನಿಸರ್ಗಾಲಯ ಶಕ್ತಿ. ಕೂದಲು ಉದುರಿ ಬೋಳು ತಲೆ ನಿಮ್ಮನ್ನು ಆವರಿಸುತ್ತಿದೆಯೇ? ಕೂದಲಿನ ಬುಡವನ್ನು ದೃಢ ಮಾಡಿ ರೂಟ್ ಸೆಲ್ಸ್ ಗಳನ್ನು ಆಕ್ಟಿವ್ ಮಾಡಿ ಹೊಸ ಕೂದಲು ಬೆಳೆಯಲು ನಿಸರ್ಗಾಲಯ ರೂಟ್ ಹೇರ್ ಆಯಿಲ್ ಮತ್ತು ಶಾಂಪೂ. ನಿಸರ್ಗಾಲಯ ರೂಟ್ ಹೇರ್ ಆಯಿಲ್ ಮತ್ತು ಶಾಂಪೂ. ನೀವು ತುಂಬಾ ದಪ್ಪಗಿದ್ದೀರಾ? ಹಾಗಾದ್ರೆ ದೇಹದ ತೂಕವನ್ನು ಕಡಿಮೆ ಮಾಡಿಕೊಂಡು ಸುಂದರವಾಗಿ ಕಾಣಲು ಇಂದೇ ಖರೀದಿಸಿ ಆಯುರ್ವಿನ್ ರವರ ನ್ಯೂಟ್ರಿ ಸ್ಲಿಮ್ ಪೌಡರ್ ಮತ್ತು ಕ್ಯಾಪ್ಸ್ಯೂಲ್. ಮೆಡಿಕಲ್ಸ್ ಮತ್ತು ಆಯುರ್ವೇದಿಕ್ ಅಂಗಡಿಗಳಲ್ಲಿ ಲಭ್ಯ. ನ್ಯೂಟ್ರಿ ಸ್ಲಿಮ್, ನ್ಯೂಟ್ರಿ ಸ್ಲಿಮ್, ನ್ಯೂಟ್ರಿ ಸ್ಲಿಮ್. What a change, Wonderland. ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ
ಆಕರ್ಷಕ ಆಕಾರ, ಸದೃಢ ಮೈಕಟ್ಟನ್ನು ಹೊಂದಿ ಸುಂದರವಾಗಿ ಕಾಣಲು ಇಚ್ಛಿಸುವಿರಾ? ಆಯುರ್ವಿನ್ ರವರ ನ್ಯೂಟ್ರಿಗೇನ್. ನ್ಯೂಟ್ರಿಗೇನ್ ಮೆಡಿಕಲ್ ಮತ್ತು ಆಯುರ್ವೇದಿಕ್ ಅಂಗಡಿಗಳಲ್ಲಿ ಲಭ್ಯ. ಪರೀಕ್ಷೆಗಳು ಸಮೀಪಿಸುತ್ತಿದ್ದಂತೆಯೇ ಒತ್ತಡ ಹೆಚ್ಚಾಗಿದೆಯೇ? ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ಬುದ್ಧಿಶಕ್ತಿಯನ್ನು ಚುರುಕುಗೊಳಿಸಿ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಬ್ರಾಹ್ಮಿ ಮತ್ತು ಶಂಖಪುಷ್ಪಿಯೊಂದಿಗಿನ ಆಯುರ್ವಿನ್ ರವರ ಮೆಮೆಂಟೋ. ಮೆಮೆಂಟೋ ಮೆಡಿಕಲ್ ಮತ್ತು ಆಯುರ್ವೇದಿಕ್ ಅಂಗಡಿಗಳಲ್ಲಿ ಲಭ್ಯ. ಶನಿವಾರ ರಾತ್ರಿ 10:30ಕ್ಕೆ. ಲೇಡೀಸ್ ವಾಯ್ಸ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗ ಡಾಕ್ಟರ್ ಹೇಳ್ತಾ ಇದ್ರಿ H1N1 ಬಗ್ಗೆ. ಈಗ H1N1ಗೆ ತುತ್ತಾದಂತಹ ಒಬ್ಬ ವ್ಯಕ್ತಿ, ಈಗ ಏನೋ ಅವನಿಗೆ ಗೊತ್ತಿರಲ್ಲ H1N1 ನನಗೆ ಬಂದಿದೆ ಅಂತ. ಈಗ ಆ ವ್ಯಕ್ತಿ ಕೋಲ್ಡ್ ಇರ್ಬೋದು, ಒಂದು ಸಾಮಾನ್ಯ ಮೆಡಿಸಿನ್ ಮಾಡ್ಕೊಂಡಾಗ ಅದು ಒಂದು ಹಂತಕ್ಕೆ ನಿಯಂತ್ರಣದಲ್ಲಿ ಬರ್ಬೋದು. ಈ ರೀತಿ ಒಂದು ಆ ಟೈಮಲ್ಲಿ ಆತ ನೆಗ್ಲೆಕ್ಟ್ ಮಾಡೋದ್ರಿಂದ ಯಾವ ಒಂದು ಕಂಡೀಷನ್ಗೆ ತಲುಪ್ತಾನೆ, ಆ ಒಂದು ವ್ಯಕ್ತಿ ಯಾವ ರೀತಿ ಒಂದು ಜಾಗ್ರತೆಯನ್ನು ವಹಿಸಬೇಕಾಗತ್ತೆ ಅಂತ ಆಗ್ಲೇ ಹೇಳ್ದಾಗೆ ಸಿಂಧು ಅವರೇ, ನಾನು ಮೊದಲನೇ ಸ್ಟೇಜು ಏನ್ ಹೇಳಿದೆ, ಮನೆ ಮದ್ದು ತಕ್ಷಣ ಶುರು ಮಾಡಿದಾಗ ಸ್ವಲ್ಪ ರಿಲೀಫ್ ಅನ್ನಿಸಬಹುದು. ಆದ್ರೆ H1N1 ಏನಿದೆ ಕಾಮನ್ ಫ್ಲೂಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದರಲ್ಲಿ ಜೀನೋಮ್ ಡಿಫ್ರೆನ್ಸ್ ಆಗಿ ಮನುಷ್ಯರಿಗೆ ಸ್ವಲ್ಪ ಸಿವಿಯರ್ ಫ್ಲೂ ಅನ್ನೋದು ಬರ್ತದೆ H1N1 ಇಂದ. ಆದ್ರಿಂದ ಸಾಮಾನ್ಯ ಫ್ಲೂಗೆ ಹೇಗೆ ನೆಗಡಿ ಕೆಮ್ಮು ಮಾತ್ರೆ ತಗೊಂಡಾಗ ಕಡಿಮೆ ಆಗ್ತದೋ H1N1 ಎಲ್ಲ ಆಗ್ಲಿಕ್ಕಿಲ್ಲ, ಸಾಮಾನ್ಯವಾಗಿ ಆಗ್ಲಿಕ್ಕಿಲ್ಲ. ಅದು 2ನೇ ಸ್ಟೇಜ್ಗೆ ಹೋಗ್ಬೋದು, 3ನೇ ಸ್ಟೇಜ್ಗೂ ಹೋಗಬಹುದು. ಆದ್ರಿಂದ ಆದಷ್ಟು ಬೇಗ ಅವ್ರ ವೈದ್ಯರನ್ನು ಸಂಪರ್ಕಿಸೋದು ಒಳ್ಳೆಯದು. ಹೇಗೆ ನಾನು ಹೇಳಿದಾಗೆ 3ನೇ ಸ್ಟೇಜ್ಗೆ ಹೋದಾಗ ನ್ಯೂಮೋನಿಯಾ ಆಗ್ತದೆ, ವಾಂತಿ ಭೇದಿ ಶುರು ಆಗ್ತದೆ, ಕಣ್ಣೆಲ್ಲ ಕೆಂಪಾಗ್ತದೆ. ಹೀಗಾದಾಗ ಅದ್ರ ಮರಣವನ್ನು ಹೊಂದಬಹುದು. ಆತ ಸಂಪೂರ್ಣವಾಗಿ ರೋಗ ನಿರೋಧಕ ಶಕ್ತಿನ ಕಳ್ಕೊಂತಾ ಹೋಗ್ತಾನೆ. ಆದ್ರಿಂದ ಆಫ್ಟರ್ ಎಫೆಕ್ಟ್ಸ್ ಜಾಸ್ತಿ ಇರ್ತದೆ. ಮೊದಲನೇ ಸ್ಟೇಜ್ ಅಲ್ಲಿ ನಾ ಹೇಳಿದಾಗೆ ಕಾಮನ್ ಫ್ಲೂ ಆದ್ರೆ ಸರಿ. H1N1 ಆದ್ರಿಂದ ಈಗ ಸ್ವಲ್ಪ ಸೀಸನ್ ಅದೇ ರೀತಿ ಇರೋದ್ರಿಂದ, ಬೇಸಿಗೆ ಏನು ವಸಂತ ಆದ್ಮೇಲೆ ಸ್ವಲ್ಪ ಬೇಸಿಗೆ ಶುರು ಆಗಿದೆ. ಇದು H1N1 ಸೀಸನ್ ಮೇ ಅಥವಾ ಮಾರ್ಚ್, ಏಪ್ರಿಲ್, ಮೇ ಈ ಸೀಸನ್. ಹೇಗೆ ನಾವು 2009ನೇ ಇಸ್ವಿಲಿ ನೋಡಿದ್ವಿ, ಏಪ್ರಿಲ್ ಅಲ್ಲೇ ಔಟ್ ಬರ್ಸ್ಟ್ ಆದದ್ದು. ಅದು ನೆಕ್ಸ್ಟ್ ವರ್ಷ ಕೂಡ ಏಪ್ರಿಲ್ ಅಲ್ಲೇ ಔಟ್ ಬರ್ಸ್ಟ್ ಆದದ್ದು. ಹೇಗೆ 2009ನೇ ಇಸ್ವಿಲಿ ಅಷ್ಟು ಸೀರಿಯಸ್ ಆಗಿದ್ರು ಈ ಸಲ ಅಷ್ಟು ಸೀರಿಯಸ್ ಇಲ್ಲ. ಆದ್ರಿಂದ ಜನರು ವೈದ್ಯರನ್ನು ಸಂಪರ್ಕಿಸಿ, ದಯವಿಟ್ಟು ನಿಮ್ಮ ಹತ್ತಿರದ ವೈದ್ಯರನ್ನು ಹೋಗಿ ಸಂಪರ್ಕಿಸಿ. ಓಕೆ, ಇನ್ನು ಆಯುರ್ವೇದದಲ್ಲಿ ನೋಡೋದಾದ್ರೆ ಯಾವ ರೀತಿ ಒಂದು ಚಿಕಿತ್ಸೆ H1N1 ಗಿದೆ, ಯಾವ ರೀತಿ ಕೊಡ್ತೀರಾ, ಎಷ್ಟು ಹಂತದ ಚಿಕಿತ್ಸೆಗಳು ನಡೆಯುತ್ತೆ ಅಂತ? ಮೊದಲನೇ ಹಂತದನ್ನ ಹೇಳಿದಾಗ ಜ್ವರ ಶುರು ಆಗೋದ್ರಿಂದ, ನೆಗಡಿ ಕೆಮ್ಮು, ಮೂಗು ಸೋರೋದ್ರಿಂದ ಸಾಮಾನ್ಯವಾಗಿ ಕೆಲವು ಔಷಧಿಗಳಿವೆ. ಅದು ವೈದ್ಯರ ಸಲಹೆ ಮೇರೆಗೆ ತಗೋಬೇಕಾಗ್ತದೆ. ಕೆಲವು ಅಮೃತ ಅರಿಷ್ಟ ಅಂತ ಔಷಧಿ ಇದೆ, ದಶಮೂಲ ಅರಿಷ್ಟ ಅನ್ನೋ ಔಷಧಿ ಇದೆ, ದಶಮೂಲ ಕಟುತ್ರಯ ಕಷಾಯ ಅಂತ ಔಷಧಿಗಳಿವೆ. ಇನ್ನು ಹಲವಾರು ಮಾತ್ರೆಗಳು ಕೂಡ ಇವೆ, ಸಂಜೀವಿನಿ ವಟಿ, ಆರೋಗ್ಯವರ್ಧಿನಿ ವಟಿ ಅನ್ನೋ ಮಾತ್ರೆಗಳು ಕೂಡ ಇವೆ. ಇದನ್ನೆಲ್ಲ ಆಯುರ್ವೇದ ವೈದ್ಯರ ಸಲಹೆ ಮೇರೆಗೆ ಮಾತ್ರ ತಗೊಳ್ಬೇಕಾಗ್ತದೆ, ಹಾಗೆ ತಗೋಬಾರ್ದು. ಹಾಗೆ ನಾ ಹೇಳ್ದಂಗೆ ಮೊದಲನೇ ಸ್ಟೇಜಲ್ಲಿ ಇದ್ದಾಗ ಔಷಧಿಗಳು ಏನು ಡಾಕ್ಟರ್ ಹತ್ರ ಹೋಗಕ್ಕೆ ಆಗೋಲ್ಲ, ನನಗೆ ಈಗ ಸದ್ಯಕ್ಕೆ ಆಗೋಲ್ಲ ಅನ್ನೋದಾದ್ರೆ ಮನೆ ಮದ್ದು ನಾ ಹೇಳ್ದಂಗೆ ಅಮೃತ ಬಳ್ಳಿ ರಸ ತಗೊಳ್ಳಿ, ಶುಂಠಿ ತಗೊಳ್ಳಿ, ಶುಂಠಿ ಜೊತೆಯಲ್ಲಿ ಕಾಳು ಮೆಣಸು ಪುಡಿ ತಗೊಳ್ಳಿ, ಇವುಗಳ ಕಷಾಯ ಮಾಡ್ಕೊಳ್ಳಿ. ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ದಿವಸ ಉಪಯೋಗಿಸಿ. ಹಾಗೆ ಮಾಡಿದಾಗ ಕಂಟ್ರೋಲ್ ತಗೋಬಹುದು. ಹೇಳಿದಾಗೆ ಸೆಕೆಂಡ್ ಸ್ಟೇಜ್, 3ನೇ ಸ್ಟೇಜ್ ಹೋದಾಗ ಕಷ್ಟ ಆಗ್ತದೆ. ಆದಷ್ಟು ಬೇಗ ವೈದ್ಯರನ್ನ ಸಂಪರ್ಕಿಸಿ. ಓಕೆ ಡಾಕ್ಟರ್ ಪುನೀತ್ ಅವರೇ, ಇವತ್ತು ನಮ್ಮ ಸ್ಟುಡಿಯೋಗೆ ಬಂದು H1N1 ಬಗ್ಗೆ ಸಾಕಷ್ಟು ಸಲಹೆಗಳನ್ನ ನೀಡಿದ್ದೀರಾ, ನಿಮಗೆ ಧನ್ಯವಾದ. ಲೇಡೀಸ್ ವಾಯ್ಸ್ನ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಈ ವಿಳಾಸಕ್ಕೆ ಬರೆಯಿರಿ. ಸಮಯ ಲೇಡೀಸ್ ವಾಯ್ಸ್ ವಿಭಾಗ, ನಂಬರ್ 10 ಬಾರಿಯೇ, ಚಂದ್ರಕಿರಣ ಬಿಲ್ಡಿಂಗ್, 5ನೇ ಮಹಡಿ, ಕಸ್ತೂರಬಾ ರಸ್ತೆ, ಬೆಂಗಳೂರು 560001. ಇದು ಇವತ್ತಿನ ಲೇಡೀಸ್ ವಾಯ್ಸ್ ನೇರ ಪ್ರಸಾರ ಕಾರ್ಯಕ್ರಮ. ಸಮಯ ಸದಾ ನಿಮ್ಮೊಂದಿಗೆ.